ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನ ಆಯೋಜಿಸಲಾಯಿತು. ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಎಸ್ ಮಮತಾ ಅವರು ವಹಿಸಿದ್ರು. ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದ್ರು. ಹಾಗೆ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನ ಇಲಾಖೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಗ್ರಾಮ ಸಭೆಯಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಓಂ ಶಕ್ತಿ ಮಂಜು, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಸ್ಎಂ ಶ್ರೀನಿವಾಸ, ಮಾಜಿ ಉಪಾಧ್ಯಕ್ಷರು ಸತೀಶ್ ಮತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ ಸುಬಾನ್ ಖಾನ್, ಕಾರ್ಯದರ್ಶಿ ನಂಜಾ ರೆಡ್ಡಿ, ಸಿಬ್ಬಂದಿ ವರ್ಗ ಹಾಗೂ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಏನು ಕುಂದುಕೊರತೆ ಕಡಿಮೆ ಸಾರ್ವಜನಿಕರು ಬರಬೇಕಾಗಿತ್ತು. ಅದರ ಅಧಿಕಾರಿಗಳು ಬರದಿರೋದ್ರಿಂದ ಸಾರ್ವಜನಿಕರು ಕಡಿಮೆ ಬಂದಿದ್ದಾರೆ. ಈ ಭಾಗದಲ್ಲಿ ಸಮಸ್ಯೆಗಳು ಕಡಿಮೆ ಆದ್ರೂ ಸಾರ್ವಜನಿಕರು ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಗೆದ್ದಿರೋಂಥ ನಾಯಕರುಗಳಾದಂಥವು MLA ಅವರಾಗಿರ್ಬೋದು, MP, MLC, ಹಾಗೆ ತಹಶೀಲ್ದಾರ್, EO ಇವ್ರು ಯಾರು ಬಂದಿಲ್ಲ. ಅವರೆಲ್ಲ ಬಂದ್ರೆ ಸಾರ್ವಜನಿಕರು ಬರೋದು. ಸಾರ್ವಜನಿಕರಿಗೆ ಕುಂದುಕೊರತೆಗಳು ಅವ್ರಿಗೆ ಹೇಳೋಕ್ಕೆ ಭಯನ, ಅದ್ರಿಗೆ ಬಂದಿಲ್ಲ. ಅವ್ರು ಬಂದಿದ್ರೆ ಈ ಗ್ರಾಮ ಸಭೆ ಇನ್ನೂ ಒಂದು ಚೆನ್ನಾಗಿ ನಡೀತಾ ಇತ್ತು. ಆದ್ರೂ ಸರಳವಾಗಿ ಆಗಿದೆ, ಏನು ತೊಂದರೆ ಇಲ್ಲ. ಈಗ ಸೈಟ್ ವಿಚಾರಕ್ಕೆ ಸಾಕಷ್ಟು ಬಂದ್ವ ಸರ್, ಏನಿದೆ ಸರ್? ಸರ್, ನಾನು 2ನೇ ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. ಇಂದಿನ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ SY ಸೊಮ್ಮೇನವರು ಅವರು ಸಹ ಏನು ಅವರು ಸಂಬಂಧಿಕ ಆದ್ರೂ ಈ ಸೈಟ್ ವಿಚಾರಕ್ಕೆ ಅವನು ಹೊಡೆದು ಗಲಾಟೆ ಮಾಡಿದ್ರು. ಆಗಿನ ಯಾಕೆ ಅಂದರೆ 53 ಜನಕ್ಕೋಸ್ಕರ ಅದ ಸೋದರ ಮಾವನ ಮಗ ಅಂತ ಇದು ಮಾಡಿದ್ರೇನು ಕೂಡ ಅವನಿಗೆ ಗಲಾಟೆ ಮಾಡಿ ಹೊಡೆದ್ರು ಪಾಪ. ಯಾಕಂದ್ರೆ ಅವ್ರಿಗೆ 54-20 ಯಾರೋ 2013ರಲ್ಲಿ ಕೊಟ್ಬಿಟ್ಟು ಹೋಗ್ಬಿಟ್ರು. ಏನಿವತ್ತು 2024-25ನೇ ಮೊದಲನೇ ಸುತ್ತಿನ ಗ್ರಾಮ ಸಭೆ ನಡೆದಿದ್ದೀವಿ. ಈ ಗ್ರಾಮ ಸಭೆಯಲ್ಲಿ ಎಲ್ಲ ಕ್ರಿಯಾ ಯೋಜನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಎಲ್ಲ ಪಟ್ಟಿ ಮಾಡಿದ್ವಿ. ಇವತ್ತು ಸುಮಾರು 28 ಇಲಾಖೆಗಳ ಅಧಿಕಾರಿಗಳು ಇವತ್ತು ಹಾಜರಾಗಬೇಕಾಯಿತು ಗ್ರಾಮ ಸಭೆಗೆ. ಏನು ನೀವು ಮಾಧ್ಯಮದವರು ಇವತ್ತು ಕೆಲವು ಕಡೆ ನಮ್ಮ ತಾಲೂಕಲ್ಲಿ ನಡೆದಂತಹ ಗ್ರಾಮ ಸಭೆಗಳಲ್ಲಿ ಅಧಿಕಾರಿಗಳು ಗೈರಿದೆ, ಅದನ್ನು ನೇರವಾಗಿ ತೋರಿಸ್ತಾ ಇದ್ದೀರಾ. ಇವತ್ತು ಸರ್ಜಾಪುರ ಗ್ರಾಮ ಪಂಚಾಯತಿಗೂ ಸಹ ಏನು ಮುಖ್ಯವಾಗಿರ್ತಕ್ಕಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೇನೇ ಬರ್ತಾ ಇಲ್ಲ. ಅಂದರೆ ತಹಸೀಲ್ದಾರ್ ಸಮ್ಮುಖದಲ್ಲಿ ನಾವು ಪಂಚಾಯಿತಿ ಸಾರ್ವಜನಿಕ ಅನುದಾನದಲ್ಲಿ ಅವ್ರಿಗೆ ಗೆಸ್ಟ್ ಕಾರ್ಡ್ ಮಾಡಿ ಕೊಡೋ ಏನು ಅವ್ರಿಗಿದೆಯಾ ಪೋರ್ಟಿಕಲ್ ಪ್ರಕಾರವಾಗಿ ಹೆಸರುಗಳನ್ನ ಹಾಕಿ ಪ್ರತಿಯೊಬ್ಬ ಇಲಾಖೆಗೂ ನಾವು ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಕಾರ್ಡನ್ನು ಕೊಟ್ಬಿಟ್ಟು ಬಂದ್ರೂ ಸಹ ಅವರು ಇವತ್ತು ಕೆಲವು ಗ್ರಾಮ ಪಂಚಾಯತಿಗಳಿಗೆ ಗ್ರಾಮ ಸಭೆಗಳಿಗೆ ಬರ್ತಾರೆ. ಈ ದಿನ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ 2024-25 ಸಾಲಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಗ್ರಾಮ ಸಭೆಗೆ ಎಲ್ಲ ಇಲಾಖೆ ಅಂದರೆ 28 ಇಲಾಖೆಯ ಅಧಿಕಾರಿಗಳು ಕರೆದಿದ್ವಿ. ಅದರಲ್ಲಿ ಬೆಳಗ್ಗೆ ಬೆರಳೆಣಿಕೆಯಷ್ಟು ಮಾತ್ರ ಬಂದಿದ್ರು, ಉಳಿದಂಥವರು ಕಾಣಲಿಲ್ಲ. ಏನು ಈ ಒಂದು ಗ್ರಾಮ ಸಭೆಯ ಉದ್ದೇಶ ಏನಂದರೆ, ಈ ಗ್ರಾಮ ಸಭೆ ಜನರ ಕುಂದು ಕೊರತೆಯನ್ನು ನಿವಾರಣೆ ಮಾಡೋದು ನಮ್ಮ ಉದ್ದೇಶ. ದಯವಿಟ್ಟು ನಮ್ಮ ಜೊತೆಗೆ ನೀವು ಕೂಡ ಸಹಕರಿಸಬೇಕು. ಜನಗಳು ಸಹ ಏನು ಈ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಬೇಕು, ಸ್ವಚ್ಛತೆ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು. ದಯವಿಟ್ಟು ಎಲ್ಲದರಲ್ಲಿ ಕಸನ ಎಸಿಬೇಡಿ. ನಮ್ಮ ಗ್ರಾಮ ಪಂಚಾಯತಿಯ ಟ್ರ್ಯಾಕ್ಟರ್ ಬರ್ತಾ ಇರ್ತದೆ, ದಯವಿಟ್ಟು ಅದಕ್ಕೆ ತಗೊಂಬಂದು ಹಾಕ್ಬೇಕಂತ ನಾನು ಕೇಳ್ಕೊಳ್ತೀನಿ. ಮೊದಲನೇದಾಗಿ ಸ್ವಚ್ಛತೆಯಿಂದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಇನ್ನು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿನಲ್ಲಿ ಮೊದಲನೇ ಸುತ್ತಿನ ಗ್ರಾಮ ಸಭೆ, ಈ ವರ್ಷದ ಮೊದಲನೇ ಸುತ್ತಿನ ಗ್ರಾಮ ಸಭೆ ನಡೆದಿದೆ. ತುಂಬಾ ಸುಗಮವಾಗಿ ನಡೀತು. ಏನು ಅಷ್ಟೊಂದು ಕುಂದುಕೊರತೆಗಳು ಬಂದಿಲ್ಲ. ನೀರಿನ ಸಮಸ್ಯೆ ಇದೆ, ನೀರು ಭೂಮಿ ತಾಯಿ ಕೊಡಬೇಕು, ನಾವು ಜನರು ಕೊಡಬೇಕು, ನೀರಿನ ಸಮಸ್ಯೆ ಇದೆ. ಅದು ಬಿಟ್ಟರೆ ಸೈಟ್ಗಳದಿದೆ, ಸೈಟ್ಗಳದ್ದು ಅದು ನಡೀತಾ ಇದೆ. ಎಲ್ಲರೂ ಅದರಿಂದನೇ ಕಷ್ಟಪಡ್ತಾ ಇದ್ದಾರೆ. ಈ 8 ವರ್ಷದಿಂದ ನಾವು 2 ಸಾರಿ ಗೆದ್ದಿದ್ದೀವಿ. ಅದೇ ಸೈಟ್ಗಳ ವಿಚಾರನೇ ನಡೀತಾ ಇದೆ. ಅದು ಇವತ್ತಿಲ್ಲ ನಾಳೆ ಕೋರ್ಟಲ್ಲಿದೆ, ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವು ಏನು ಮಾತಾಡೋಕ್ಕಾಗಲ್ಲ. ನ್ಯಾಯಾಲಯದ ಮುಂದೆ ಯಾವ CM ಏನಿಲ್ಲ, ಯಾರು ಏನಿಲ್ಲ. ನ್ಯಾಯಾಲಯದ ಮುಂದೆ ನಾವು ಹೋಗ್ಬಿಟ್ಟು ಹೇಳ್ಬಿಟ್ರೆ ಅದೆಲ್ಲ ಬರಲ್ಲ. ಅದು ಹಂತವಾಗಿ ನಡೀತಾ ಇರುತ್ತೆ. ಮತ್ತೆ ಇವತ್ತಿನ ಗ್ರಾಮ ಸಭೆ ಸುಗಮವಾಗಿ ನಡೆದಿದೆ. ಇಲ್ಲಿ ಪಕ್ಷ ಭೇದ ಬಿಟ್ಟು ಎಲ್ಲ ಸದಸ್ಯರು ಒಂದಾಗಿ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ನಮ್ಮ ಪಂಚಾಯತಿ ಮಾದರಿ ಪಂಚಾಯತಿ ಮಾಡ್ಬೋದು ಅಂತ ಆಯೋಜನೆ ಮಾಡಿದ್ವಿ. ಅದು ಇವತ್ತು ಎಲ್ಲ ಸಿಬ್ಬಂದಿ ವರ್ಗದವರು
ಇವತ್ತು ಬಂದು ಎಲ್ಲ ಕುಂದುಕೊರತೆಗಳು ಏನೇನು ಇದೆಯೋ ಅದನ್ನು ಎಲ್ಲರೂ ಬಂದು ಇಲ್ಲಿ ಕೇಳ್ಕೊಂಡಿದ್ದಾರೆ. ಅವರಿಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಸಿಬ್ಬಂದಿ ವರ್ಗದವರು ಅವರಿಗೆ ಏನೇನು ಅನುಕೂಲ ಇದೆಯೋ ಅದನ್ನೆಲ್ಲ ಅವ್ರಿಗೆ ಹೇಳಿದ್ದಾರೆ. ಅದನ್ನ ಮಾಡಿಕೊಡ್ತೀವಿ ಅಂತ ಭರವಸೆನೂ ಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಸಮಸ್ಯೆ ಹೇಳ್ತೇವೆ ಸರ್. ಹೌದು ಸರ್, ಇವಾಗ ಸೈಟ್ಗಳದ್ದು ನಮ್ಮ ಅಣ್ಣವರು ಸೀನಣ್ಣವ್ರು ಹೇಳಿದಂಗೆ ಸೈಟ್ಗಳದ್ದು ಹಾಗೂ ಮತ್ತು ಈ ನೀರುಗಳದ್ದು ಮೋರಿಗಳದು ಅವೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕುಂದುಕೊರತೆಗಳಿದೆ. ಅದನ್ನೆಲ್ಲ ಪರಿಹಾರ ಮಾಡಿಕೊಡ್ತೀವಿ ಅಂತೇಳಿ ನಾವು ಅಧ್ಯಕ್ಷರು ಅದನ್ನು ಮಾತಾಡಿದ್ದೀವಿ.